ನಮ್ಮ ಚಿಕ್ಕ ಚಿಕ್ಕ ಸಮಸ್ಯೆಗಳನ್ನ ತಗೊಂಡೋಗಿ ದೇವ್ರ ಮುಂದೆ ಇಟ್ಟು ಅದನ್ನ ಸಾಲ್ವ್ ಮಾಡಪ್ಪ ಅಂತ ಹೇಳೋದ್ರ ಬದಲು ನಮ್ಮೊಳಗೆ ಅವನನ್ನ ಆಹ್ವಾನ ಮಾಡ್ಬಿಟ್ರೆ ಅವಾಗ ನಿಮಗೆ ಸಾಮಾನ್ಯವಾಗಿ ಜೀವನ ಅನ್ನೋದು ಚಿಕ್ಕದಾಗ್ಬಿಡು. ನಮ್ಮನ್ನ ನಾವು ಸರಿ ಮಾಡ್ಕೊಂಡ್ಬಿಟ್ರೆ ಅವ್ನು ಬಂದೇ ಬರ್ತಾನೆ, ವಿಧಿ ಇಲ್ಲ ಅವ್ನು. ಈಗ ಮೋಸ್ಟ್ ಆಫ್ ದ ಕಾನ್ಫ್ಲಿಕ್ಟ್ ಅಂದ್ರೆ ಜಗಳಗಳು ಆಗೋದು ಯಾತಕ್ಕೆ ಅಂತ ಹೇಳಿದ್ರೆ ನಮ್ಮೊಳಗೆ ಆ ಸಮಾನತೆಯ ದೃಷ್ಟಿಕೋನ ಇರೋಲ್ಲ, ಮನಸ್ಥಿತಿ ದೃಢವಾಗಿರಲ್ಲ. ಅಧ್ಯಾತ್ಮ ಅಂದ್ರೆ ನಮ್ಮನ್ನ ನಾವು ಸರಿ ಮಾಡ್ಕೊಳ್ಳೋದಷ್ಟೇ, ಜಗತ್ತನ್ನ ಸರಿ ಮಾಡೋದಲ್ಲ. ಅದಕ್ಕಾಗಿ ಹಲವಾರು ಕ್ರಿಯೆಗಳಿದೆ. ನೀವು ನಿಮ್ಮೊಳಗೆ ಪ್ರಶಾಂತವಾಗಿರೋದಕ್ಕೆ ಏನೇನೆಲ್ಲ ಬೇಕು, ಒಬ್ಬ ಯೋಗಿ ಏನು ಅನುಭವ ಪಡ್ತಾನೆ ಪ್ರತಿದಿನ ಅದನ್ನ ನಾನು ನಿಮಗೆ ಕೊಡುತ್ತೆ. ಅವಾಗ ನಿಮಗೆ ಸಾಮಾನ್ಯವಾಗಿ ಜೀವನ ಅನ್ನೋದು ಚಿಕ್ಕದಾಗ್ಬಿಡು. ಜೀವನಕ್ಕೆ ಏನ್ ಕಷ್ಟ ಅಂತ ದೊಡ್ಡದು ಬಂದು ನಿಂತಿರುತ್ತೆ ಅದು ಆಳವಾಗಿ ಸಣ್ಣದಾಗ್ಬಿಡುತ್ತೆ. ನಾವು ನಮ್ಮ ಚಿಕ್ಕ ಚಿಕ್ಕ ಸಮಸ್ಯೆಗಳನ್ನ ತಗೊಂಡೋಗಿ ದೇವ್ರ ಮುಂದೆ ಇಟ್ಟು ಅದನ್ನ ಸಾಲ್ವ್ ಮಾಡಪ್ಪ ಅಂತ ಹೇಳೋದ್ರ ಬದಲು ನಮ್ಮೊಳಗೆ ಅವನನ್ನ ಆಹ್ವಾನ ಮಾಡ್ಬಿಟ್ರೆ ನಮ್ ಜೀವನ ಸರಿ ಮಾಡ್ಬಿಡ್ತಾನೆ ಅವನು. ಸೊ ಆ ತರದೊಂದು ಪ್ರಕ್ರಿಯೆ ಇದೆ ಈ ಯೋಗ ಅಂದ್ರೇನೆ. ಅದು ನಾವು ಆಹ್ವಾನ ಮಾಡೋದು, ನಮ್ಮನ್ನ ನಾವು ಸರಿ ಮಾಡ್ಕೊಂಡ್ಬಿಟ್ರೆ ಅವ್ನು ಬಂದೇ ಬರ್ತಾನೆ, ವಿಧಿ ಇಲ್ಲ ಅವ್ನು.